ಶೀಟಲ್ಲಿ ಜಗದೀಶ್ ಬ್ಯಾಲೆನ್ಸ್ ಶೀಟಲ್ಲೇ ಇದೆ ಪವಿತ್ರ ಗೌಡ ಅವ್ರಿಗೆ 2 ಕೋಟಿ ಕೊಟ್ಟಿದ್ದೀನಿ ಅಂತ. ನಾನು ಅದನ್ನು ತೆಗೆದು ಹೈಲೈಟ್ ಮಾಡಿ ಪವಿತ್ರ ಗೌಡ ಒಬ್ಬರದೇ ಅಲ್ಲ 37 ಜನ ಅಂತ ಅವ್ನು ದುಡ್ಡು ಕೊಟ್ಟಿದ್ದಾನೆ ಅಂತ ನಾನು ಕೊಟ್ಟಿದ್ದೀನಿ. ಅವನಿಗೆ ಬರಬೇಕು 37 ಜನದಿಂದ ಅಂತ. ಅದರಲ್ಲಿ ಪವಿತ್ರ ಗೌಡ ಅಂತ ಹೈಲೈಟ್ ಆಗಿದೆ ಅಷ್ಟೇ. ಇಟ್ ಈಸ್ ಅವ್ನು ರೆಗ್ಯುಲರ್ ಬಿಸ್ನೆಸ್ ಇರ್ಬೋದು ಸರ್. ವಿ ಡೋಂಟ್ ನೋ ವಾಟ್ ಈಸ್ ಇಟ್. ಒಟ್ಟಲ್ಲಿ ದುಡ್ಡು ಹೋಗಿರೋದು ನಿಜ ಇಲ್ಲ ಸರ್. ಬ್ಯಾಲೆನ್ಸ್ ಶೀಟ್ ಇದೆ ಸರ್. ಅವ್ನ ಬ್ಯಾಲೆನ್ಸ್ ಶೀಟ್ ರಿಫ್ಲೆಕ್ಟ್ ಆಗಿದೆ. ಇಲ್ಲ ಸರ್, ಅವನ ಸ್ವಂತ ದುಡ್ಡು ಸರ್. ಅದು ಅವ್ರ ಸ್ವಂತ ದುಡ್ಡು ಸರ್. ಸರ್ ಸೌಂದರ್ಯ ಕನ್ಸ್ಟ್ರಕ್ಷನ್ ಹೆಸರಲ್ಲಿ ಹೋಗಲಿಲ್ಲ. ಆರ್ ಜಗದೀಶ್ ಅಕೌಂಟಿಂದ ಹೋಗಿದೆ ಸರ್. ಅರ್ಥ ಆಗಲಿಲ್ಲ ಸರ್. ಸರ್ ಇಲ್ಲ ನೋಡಿ ಸರ್, ಅವ್ನು ಹೆಂಗೆ ಅಂದರೆ ಸರ್ ದುಡ್ಡು ಬರೋದು ಇದೆ, ದುಡ್ಡು ಕೊಡೋದು ಇದೆ. ಸಿ ಅವ್ರ ಇಂಡಿವಿಜುವಲ್ದು ಐ ಡೋಂಟ್ ವಾಂಟ್ ಟು ಡಿಸ್ಕಸ್. ಯಾಕಂದರೆ ಅವ್ನ ಬ್ಯಾಲೆನ್ಸ್ ಶೀಟ್ ಇದೆ, ಅವನೇ ಸೈನ್ ಹಾಕಿದ್ದಾನೆ. ಅದನ್ನು ನಾನು ಪೊಲೀಸ್ ಸ್ಟೇಷನಲ್ಲೂ ಕೊಟ್ಟಿದ್ದೀನಿ. ಇಲ್ಲ ಸರ್, ನಮಗೂ ಗೊತ್ತಿರಲಿಲ್ಲ. ನಾವು ಇವರು ಯಾವಾಗ 60 crores ಅಲಿಗೇಷನ್ ಮಾಡಿದ್ರು ನಾವು ಬ್ಯಾಲೆನ್ಸ್ ಶೀಟಲ್ಲಿ ತೆಗೆದು ನೋಡಿದ್ವಿ. ಆಡಿಟ್ ಹತ್ರ ಬ್ಯಾಲೆನ್ಸ್ ಶೀಟ್ ಇದೆ. ಬ್ಯಾಲೆನ್ಸ್ ಶೀಟ್ ತೆಗೆದು ನೋಡಿದಾಗ ಅದರಲ್ಲಿ ಮೆನ್ಷನ್ ಆಗಿದೆ. ನಾವು ಅದನ್ನು ಕೊಟ್ಟಾಗ ಪೊಲೀಸರು ಅದನ್ನು ಹೈಲೈಟ್ ಮಾಡಿದ್ರು. ಹೈಲೈಟ್ ಮಾಡಿ ಅದನ್ನು ಗೊತ್ತಾಯ್ತು ಅಷ್ಟೇ ಸರ್. ಸರ್ ಅವ್ನ ಸಮಸ್ಯೆ ಆಗ್ತಿದೆ ಅನ್ನೋದಕ್ಕೆ ಸರ್ ಏನಂದರೆ ಜಗದೀಶ್ನ ಬಿಡ್ತಾ ಇರಲಿಲ್ಲ ಸರ್. ಸರ್ ಇವಾಗ ನನ್ನ ಜೊತೆ ಜಗದೀಶ್ ಬಂದರೆ ಅವರ ಅಸಿಸ್ಟೆಂಟ್ ಮೊಬೈಲ್ ಫೋನಲ್ಲಿ ಸ್ಪೀಕರ್ ಫೋನ್ ಆನ್ ಮಾಡಿಬಿಟ್ಟು ಅವ್ರ ಮನೆಯವ್ರ ಹತ್ರ ಮಾತಾಡಿಸ್ತಾ ಇರೋನು. ನಾವೇನು ಮಾತಾಡ್ತೀವಿ ಅಂತ ಕೇಳಿಸ್ಕೊಳ್ಳೋಕ್ಕೆ ಏನು ಮಾತಾಡ್ತೀವಿ ಸರ್ ನಾವು. ಅವನ್ನ ಬಿಡ್ತಾನೆ ಇರಲಿಲ್ಲ, ಆಚೆಗೆ ಬಿಡ್ತಾನೆ ಇರಲಿಲ್ಲ ಸರ್. ಸರ್ ಅದು ಸಮಸ್ಯೆ ಅದು ಏನಿದೆ ಅನ್ನೋದು ಭಗವಂತನಿಗೆ ಗೊತ್ತು ಸರ್. ಒಟ್ನಲ್ಲಿ ಜಗದೀಶ್ ತುಂಬ ಕೆಳಗೆ ಬಂದಿದ್ದ ಸರ್. ಬಾಡಿ ಫುಲ್ ಶೇಕ್ ಆಗ್ತಾಯಿತ್ತು. ಅವ್ನ ಮೊದಲು ನೀವೇ ನೋಡಿರ್ತೀರ. ಚಿನ್ನದಂತವ್ನು ಕಳ್ಕೊಂಡ್ವಿ ನಾವು. ನಮಗೆ ಆಫೀಸಲ್ಲಿ ಕೂತ್ಕೊಳ್ಳೋಕ್ಕೂ ಆಗಲ್ಲ ಸರ್. ಒಂದೇ ಟೇಬಲು 3 ಚೇರ್ ಸರ್ ನಮ್ಮದು. ಹಾಳು ಮಾಡಿಬಿಟ್ರು ಸರ್, ಹಾಳು ಮಾಡಿಬಿಟ್ರು. ಹೇಳ್ಕೊಬಾರ್ದು, ನಾವು ಹಾಳು ಮಾಡಿಬಿಟ್ರು ಸರ್. ಇವತ್ತು ಆ ಚೇರಲ್ಲಿ ನಾವು ಕೂತ್ಕೊಳ್ಳೋಕ್ಕಾಗಲ್ಲ ಸರ್. ನಾನು ಆಫೀಸ್ಗೆ ಹೋಗಲಿಲ್ಲ ಸರ್ ಅವತ್ತಿಂದ. ಅಂದರೆ ಇವಾಗ ಪೊಲೀಸರು ಬಂದು ಸೀಸ್ ಮಾಡಿದ್ದಾರೆ. ನಾನು ಓಪನ್ ಮಾಡೋಕ್ಕೂ ಬಿಡಲಿಲ್ಲ ಸರ್. ನೀವೇ ಮಾಡ್ಕೊಳ್ಳಿ, ನಾನು ಬೇಡ, ನನಗೆ ಆಫೀಸೇ ಬೇಡ ಅಂತೆ ಸರ್. ಯಾಕೆ ಬೇಕು ಸರ್? ಸರ್ ನಾವು ಯಾರು ಏನಿಲ್ಲ ಸರ್. ಜಗದೀಶ್ ಅವ್ರ ತಂದೆ NGF ಎಂಪ್ಲಾಯಿ, ನಮ್ಮ ತಂದೆ ಪ್ರೆಸ್ ಕರೆಸ್ಪಾಂಡೆಂಟು. ನಾವು 3 ಜನ ಸೇರ್ಕೊಂಡು ದುಡ್ದಿರೋದು ಸರ್. ಒಂದೇ ಬಿಲ್ಡಿಂಗ್ 60 ಕೋಟಿಗೆ ಮಾರಿದ್ದೀವಿ ಸರ್. ಸರ್ ಎನಿಥಿಂಗ್ ಮೂರು ಸರ್? ಎಸ್ ಮೇಡಮ್, ನಾನು ಅದಕ್ಕೆ ಕಾರಣ ಕೊಡ್ತಾ ಇದ್ದೀನಿ ಮೇಡಮ್. ಸೌಂದರ್ಯ ಕನ್ಸ್ಟ್ರಕ್ಷನಲ್ಲಿ ಲಾಸ್ ಆಗ್ತಾಯಿತ್ತು. ಬೇರೆಯವ್ರಿಗೆಲ್ಲ ಯಾರ್ಯಾರಿಗೆ ಏನೇನು ಹೇಳಬೇಕು ಅದನ್ನು ಪಾರ್ಟ್ನರ್ನೇ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಇವೆಲ್ಲ ಯಾವ ಲೆಕ್ಕ ಕಣಯ್ಯ ಅಂತ ಹೇಳೋಕ್ಕಟ್ಟೆ. ಮೇ ಬಿ ದಟ್ ಥಾಟ್. ಇವಾಗ ಯಾಕಂದರೆ ಒಬ್ರಿಗೆ ಏನಾದರೂ ಮಗುಗೆ ಎದುರಿಸ್ತೀವಲ್ಲ, ಗುಮ್ಮ ಬತ್ತಾನ ಊಟ ಮಾಡಪ್ಪ ಅಂತ, ಅದು ಸಮಥಿಂಗ್ ಲೈಕ್ ದಟ್. ಐ ಡೋಂಟ್ ನೋ. ನಾವೇ ಈಸಿ ಟಾರ್ಗೆಟ್ ಅಲ್ಲ ಮೇಡಮ್. ನಾವು ಜೊತೆಗಿದ್ದಿದ್ದು 37 ವರ್ಷದಿಂದ ಜೊತೆಗಿದ್ದೀವಿ. ಏನು ಸರ್? ಸರ್ ಆಮೇಲೆ ಪಿಕ್ಚರ್ ವಿಚಾರವಾಗಿ, ಅವ್ನ ಪರ್ಸ್ನಲ್ ವಿಚಾರವಾಗಿ ನಾವು ಯಾವತ್ತೂ ಹೋಗಿದ್ದಿಲ್ಲ ಸರ್. ನೀವೇ ನೋಡಿರ್ತೀರ, ಅವ್ನು ಯಾವ ಪಿಕ್ಚರ್ ಫಂಕ್ಷನ್ಗೂ ನಾವು ಬರ್ತಾಯಿದ್ವಿ, ಹೋಗ್ತಾಯಿದ್ವಿ. ನಾವು ಶೂಟಿಂಗಿಗೂ ಅಷ್ಟೇ ಬರ್ತಾಯಿದ್ವಿ. ಯಾವತ್ತೋ ತಿಂಗಳಿಗೆ ಒಂದಿದ್ದು ಊಟ ಮಾಡಿ ಹೋಗ್ತಾಯಿದ್ವಿ. ನಂದು ಸ್ವಂತ ಬಿಸ್ನೆಸ್ಗಳಿದೆ, ಇವಂದು ಸ್ವಂತ ಬಿಸ್ನೆಸ್ಗಳಿದೆ. ನಾವು ಯಾರೋ ಅವ್ರವ್ರ ಬಿಸ್ನೆಸ್ಸಿಗೆ ನಾವು ಹೋಗಲ್ಲ. ಸೌಂದರ್ಯ ಕನ್ಸ್ಟ್ರಕ್ಷನ್ ವ್ಯಾಪಾರಕ್ಕೆ ಮಾತ್ರ 3 ಜನ ಒಟ್ಟಿಗೆ ಹೋಗಲೇಬೇಕು. ಇವತ್ತು ನಮ್ಮ ಆಫೀಸಲ್ಲಿ ಒಂದೇ ಟೇಬಲ್ ಸರ್, 3 ಚೇರು. ಬಟ್ ಏನು ಹೇಳಿ ಸರ್, ಅವರು ಮಾಡಿರೋ ಕೆಲಸದಿಂದ ನಮ್ಮ ಲೈಫ್ ಫುಲ್ಲು ಗುಡ್ ವಿಲ್ ಆಗಲಿ, ನಾವು ಇಷ್ಟು ವರ್ಷ ಕಷ್ಟಪಟ್ಟು ನಾವು ಹೆಸರು ಮಾಡಿರೋದು ಎಲ್ಲ ಹಾಳು ಮಾಡಿಬಿಟ್ರು ಸರ್. ಎಲ್ಲ ಅದು ಏನು ಮನಸ್ಸಲ್ಲಿ ಇಟ್ಕೊಂಡು ಮಾಡಿದ್ರೋ ಗೊತ್ತಿಲ್ಲ ಸರ್. ಇವತ್ತು ನಮಗೆ ನೆಮ್ಮದಿ ಸರ್. ಇವತ್ತು ನಮ್ಗೆ ಹೈಕೋರ್ಟ್ ಯಾವಾಗ ಸ್ಕ್ವ್ಯಾಶ್ ಮಾಡುತ್ತೋ ನಮ್ಗೆ ಇವತ್ತು ನೆಮ್ಮದಿ. ನ್ಯಾಯ ಇದೆ ಅನ್ನೋದು ನಂಬಿಕೆ ಇಡಬೇಕು ಸರ್. 4 ತಿಂಗಳು ಓದಲಾಡಿದ್ದೀವಿ ಸರ್. 22 ದಿನ ಊಟ ಇಲ್ಲ, ತಿಂಡಿ ಇಲ್ಲ ಇದ್ವಿ. ಬೆಂಗಳೂರಲ್ಲೇ ಇದ್ವಿ. ಅವ್ರು ಹೇಳ್ತಾರೆ ತಲೆ ತಪ್ಪಿಸ್ಕೊಂಡು ಹೋಗಿದ್ರಿ ನೀವು ಅಂತ. ಸರ್ ಕಾನೂನಿಗೆ ನಾವು ತಲೆ ಬಗ್ಲೇಬೇಕು ಸರ್. 306 ಹಾಕಿದ್ರೆ ನಾವು ಹೆಂಗೆ ಸರ್ ನಾವು ರೋಡಲ್ಲಿ ಓಡಾಡೋಣ? ಪೊಲೀಸರು ಮನೆಗೆ ಬಂದರು ಸರ್, ನನ್ನ ಮಗನ ಕರ್ಕೊಂಡು ಹೋದರು.
ನನ್ನ ಮಗನ ಕರ್ಕೊಂಡೋಗಿ 4 ಅವರ್ ಡ್ರಿಲ್ ಮಾಡಿದ್ರು ಸರ್. ಅವನೇನು ಸರ್ ಮಾಡ್ದ? ನನ್ನ ವೈಫು ಕೇಳಿದ್ರು, ಯಾಕೆ ಸರ್ ಬೇಕಿವೆಲ್ಲ, ಏನು ಮಾಡಿದ್ದೀವಿ ಅನ್ನೋದು ನಮ್ಗೆ ಇದುವರೆಗೂ ಅರ್ಥ ಆಗ್ತಿಲ್ಲ. ಇರಲಿ ಸರ್, ಕಾನೂನಿದೆ, ನ್ಯಾಯ ಇದೆ, ಆ ಭಗವಂತನ ಮೇಲೆ ನಂಬಿಕೆ ಇತ್ತು. ಇವತ್ತು ವಿ ಆರ್ ಸಿಟ್ಟಿಂಗ್ ಇನ್ ಫ್ರಂಟ್ ಆಫ್ ಯು, ನಿಮ್ಮ ಮುಂದೆ ಕೂತಿದ್ದೀವಿ. ಏನು ಸರ್? ಸರ್ ಇವಾಗೇನಿಲ್ಲ ಸರ್, ನಾವೊಂದು ಮಗನ ಎಂಗೇಜ್ಮೆಂಟ್ ಮಾಡಬೇಕು ನೆಕ್ಸ್ಟ್ ವೀಕ್.